बिहार की जनता ने डंके की चोट पर ये संदेश दे दिया है कि बिहार में फिर एक बार एनडीए की सरकार बनने जा रही। ಮಿತ್ರರೇ ನಮಸ್ಕಾರ. ನಿಮಗೆಲ್ಲ ಗೊತ್ತಿದೆ ಬಿಹಾರ ಚುನಾವಣೆ ಏನಾಯಿತು, ಚುನಾವಣೋತ್ತರ ಸಮೀಕ್ಷೆಗಳು ಏನು ಹೇಳಿದ್ವು, ಫಲಿತಾಂಶ ಹೇಗೆ ಬಂತು, ಮೋದಿ ಏನ್ ಜಾದು ಮಾಡಿದ್ರು, ಬಿಹಾರ ಫಲಿತಾಂಶ ಬಿಜೆಪಿಗೆ ಯಾಕೆ ಮುಖ್ಯವಾಗಿತ್ತು, ಇದೆಲ್ಲ ನಿಮಗೆ ಗೊತ್ತಿದೆ. ಕೋವಿಡ್ ಲಾಕ್ಡೌನ್ ಬಳಿಕ ದೇಶದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಮುನಿಸಿಕೊಂಡಿದ್ದಾರೆ. ಮೋದಿ ನಾಯಕತ್ವದ ಬಗ್ಗೆ ಜನವಿರೋಧಿ ಅಲೆ ಆರಂಭವಾಗಿದೆ. ಅಮೆರಿಕ ಚುನಾವಣೆಯಲ್ಲಿ ರಾಷ್ಟ್ರೀಯವಾದಿ ಟ್ರಂಪ್ ಇಳಿಸಿದ ಹಾಗೆ ಭಾರತದಲ್ಲೂ ಮೋದಿಯನ್ನ ಜನ ಕೆಳಗಿಳಿಸ್ತಾರೆ. ಹೀಗೆಲ್ಲ ವಿರೋಧ ಪಕ್ಷಗಳು ಕನಸು ಕಂಡಿದ್ದು. ಮೈಕ್ ಸಿಕ್ಕಾಗ್ಲೆಲ್ಲ ಬಾಯಿಗೆ ಬಂದಂತೆ ಮೋದಿಯನ್ನ ಬೈದಿದ್ದು. ಆದರೆ ಬಿಹಾರ ಹಾಗೂ ಹಲವು ರಾಜ್ಯಗಳ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಸಿಂಹಪಾಲನ್ನು ಪಡೆಯುವ ಮೂಲಕ ವಿರೋಧಿಗಳ ಬಾಯಿಗೆ ಬೀಗ ಹಾಕುವಲ್ಲಿ ಯಶಸ್ವಿಯಾಗಿದೆ. ಈ ಉಪಚುನಾವಣೆ ಹಾಗೂ ಬಿಹಾರ ಸಾರ್ವತ್ರಿಕ ಚುನಾವಣೆ ಮುಂದಿನ ರಾಜಕೀಯಕ್ಕೆ ದಿಕ್ಸೂಚಿ ಅಂತೆಲ್ಲ ಬೊಬ್ಬೆ ಹಾಕಿದವರು ಸದ್ದಿಲ್ಲದೆ ಮೂಲೆಯಲ್ಲಿ ಕುಳಿತಿದ್ದೂ ಆಗಿದೆ. ಆದರೆ ಬಿಜೆಪಿ ಮಾತ್ರ ಇಷ್ಟಕ್ಕೆ ಸಮಾಧಾನಗೊಂಡಿಲ್ಲ. ಅದೊಂದನ್ನು ಸಾಧಿಸಿದ್ರೆ ಮಾತ್ರ ನಿಜವಾದ ಜಯ ಅಂತ ಮತ್ತೆ ಟೊಂಕ ಕಟ್ಟಿ ಹೋರಾಟಕ್ಕಿಳಿದಿದೆ. ನಿಜ ಮಿತ್ರರೇ, ಬಿಜೆಪಿಯ ಮುಂದಿನ ಟಾರ್ಗೆಟ್ ಪಕ್ಕಾ ಆಗಿದೆ. ಆ ಟಾರ್ಗೆಟ್ ಬೇರಾವುದೂ ಅಲ್ಲ, ಪಶ್ಚಿಮ ಬಂಗಾಳ. ಬಂಗಾಳದಲ್ಲಿ ಬಿಜೆಪಿ ರಣಕಹಳೆ ಮೊಳಗಿಸುವ ಎಲ್ಲ ಮುನ್ಸೂಚನೆ ಸಿಗ್ತಾ ಇದೆ. ಬಂಗಾಳದಲ್ಲಿ ಕಮಲ ಅರಳಿಸೋಕೆ ಬೇಕಾದ ಕೆಸರನ್ನ ಬಿಜೆಪಿ ತಳಮಟ್ಟದಿಂದ ಸಿದ್ಧ ಮಾಡಿಕೊಳ್ತಿದೆ. ನಿಜ ಮಿತ್ರರೇ, ಬಿಜೆಪಿ ಬಿಹಾರ ಗೆದ್ದ ಬಳಿಕ ಪ್ರಧಾನಿ ಮೋದಿ ಕಾರ್ಯಕರ್ತರನ್ನುದ್ದೇಶಿಸಿ ಸುದೀರ್ಘ ಭಾಷಣ ಮಾಡಿದ್ರು. ಈ ವೇಳೆ ಬಂಗಾಳದ ಹೆಸರನ್ನ ಹೇಳದೆ ಅಲ್ಲಿ ನಡೆಯುತ್ತಿರುವ ಬಿಜೆಪಿ ಕಾರ್ಯಕರ್ತರ ಹತ್ಯೆಯನ್ನ ಮೋದಿ ಖಂಡಿಸಿದ್ರು. ಜೊತೆಗೆ ಆ ಭೂಭಾಗವನ್ನ ಗೆಲ್ಲೋದೇ ಬಿಜೆಪಿಯ ಮುಂದಿನ ಟಾರ್ಗೆಟ್ ಅನ್ನೋದನ್ನ ಮೋದಿ ಘೋಷಿಸಿದ್ರು. ऐसे कुछ लोगों ने रास्ता अपनाया है भारत के कार्यकर्ताओं की हत्या करने का। देश के कुछ हिस्सों में उनको लगता है कि भारतीय जनता पार्टी के कार्यकर्ताओं को मौत के घाट उतार करके ಮಿತ್ರರೇ, ಬಂಗಾಳವನ್ನ ಬಿಜೆಪಿ ತನ್ನ ಇತಿಹಾಸದಲ್ಲೇ ಗೆದ್ದಿಲ್ಲ. ಹೇಳಬೇಕಂದ್ರೆ ಬಂಗಾಳದಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಬಂಗಾಳದಲ್ಲೂ ಕೇಸರಿ ಅಲೆ ಆರಂಭವಾಗಿದೆ. 2016ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಬಳಿಕ ಬಿಜೆಪಿ ಬಂಗಾಳದಲ್ಲಿ ಮಹತ್ವದ ಸಾಧನೆ ಮಾಡುತ್ತಲೇ ಬಂದಿದೆ. ನಿಜ ಮಿತ್ರರೇ, 2016ರ ಚುನಾವಣೆಯಲ್ಲಿ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಐತಿಹಾಸಿಕ ಸಾಧನೆ ಮಾಡಿತ್ತು. 294 ವಿಧಾನಸಭಾ ಕ್ಷೇತ್ರದ ಪೈಕಿ 211 ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಪಕ್ಷ ಜಯಭೇರಿ ಬಾರಿಸಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷದ ಒಟ್ಟು ಸಾಧನೆ ಕೇವಲ 4 ಸೀಟು ಅಷ್ಟೇ. ಅಂದು ಬಿಜೆಪಿ ಪಡೆದ ವೋಟ್ ಪರ್ಸೆಂಟೇಜ್ ಸಹ 3% ದಾಟಿರಲಿಲ್ಲ. ಅಂದ್ರೆ ಬಂಗಾಳದಲ್ಲಿ ಬಿಜೆಪಿ ಅಸ್ತಿತ್ವ ಸ್ಥಾಪನೆಗಾಗಿ ಹೋರಾಟ ನಡೆಸುತ್ತಿದ್ದ ದಿನಗಳದು. ಆದರೆ ಬಿಜೆಪಿ ಬಂಗಾಳದಲ್ಲಿ ಕೇಸರಿ ಬಾವುಟ ನಿಲ್ಲಿಸಲು ಹೆಚ್ಚು ಸಮಯವನ್ನೇನು ತೆಗೆದುಕೊಳ್ಳಲಿಲ್ಲ. ಅದಾಗಿ 3 ವರ್ಷದಲ್ಲಿ ಅಂದರೆ 2019ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಯಾರೂ ನಿರೀಕ್ಷೆ ಮಾಡದಷ್ಟು ಸಾಧನೆಯನ್ನ ಬಿಜೆಪಿ ಮಾಡಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ 3% ವೋಟ್ ಪಡೆದು 4 ಸೀಟು ಗೆದ್ದಿದ್ದ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಬರೋಬ್ಬರಿ 18 ಕ್ಷೇತ್ರದಲ್ಲಿ ಜಯ ಸಾಧಿಸಿತ್ತು. ಒಟ್ಟು 42 ಲೋಕಸಭಾ ಕ್ಷೇತ್ರವಿರೋ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಗೆದ್ದಿದ್ದು 22. ಆದರೆ ಬಿಜೆಪಿ 18 ಕ್ಷೇತ್ರವನ್ನ ತೆಕ್ಕೆಗೆ ಹಾಕಿಕೊಂಡಿತ್ತು. ಇದಿಷ್ಟೇ ಅಲ್ಲ, ವಿಧಾನಸಭಾ ಚುನಾವಣೆಯಲ್ಲಿ 3% ಮತ ಗಳಿಸಿದ್ದ ಬಿಜೆಪಿ 2019ರ ಲೋಕಸಭಾ ಚುನಾವಣೆಯಲ್ಲಿ 40.64% ಮತ ಸಂಪಾದಿಸಿತ್ತು. ಈ ವೇಳೆ ಮಮತಾ ಬ್ಯಾನರ್ಜಿಯ ತೃಣಮೂಲ ಕಾಂಗ್ರೆಸ್ ಗಳಿಸಿದ್ದು 43.69% ಮಾತ್ರ. ಅಂದ್ರೆ 3 ವರ್ಷದಲ್ಲಿ ಶೂನ್ಯದಲ್ಲಿದ್ದ ಬಿಜೆಪಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಸರಿಸಮವಾಗುವ ಮಟ್ಟಕ್ಕೆ ಬೆಳೆದು ನಿಂತಿತ್ತು. ಈ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಕಷ್ಟಪಟ್ಟರೆ ಬಂಗಾಳವೇನು ಕೈಗೆಟಕದ ತುತ್ತೇನೂ ಅಲ್ಲ ಅನ್ನೋದು ಅರ್ಥವಾಗಿತ್ತು. ಇದೇ ಸಮಯದಲ್ಲಿ ಬಂಗಾಳವನ್ನ ದಶಕಗಳ ಕಾಲ ಆಳಿದ್ದ ಎಡಪಕ್ಷಗಳು ಹೇಳ ಹೆಸರಿಲ್ಲದಂತೆ ಕಾಣೆಯಾಗಿದ್ವು. ಇತ್ತೀಚಿನ ಚುನಾವಣೆಗಳಲ್ಲಿ ಎಡಪಕ್ಷಗಳು ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಟ ನಡೆಸುವ ಸ್ಥಿತಿಗೆ ತಲುಪಿವೆ. ಇನ್ನು ಕಾಂಗ್ರೆಸ್ ಬಂಗಾಳದ ಪಾಲಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ. ಹೀಗಾಗಿ ಕಳೆದ 4 ವರ್ಷದ ಹಿಂದೆ ಗೇಮ್ನಲ್ಲೇ ಇಲ್ಲದ ಬಿಜೆಪಿ ಸದ್ಯ ಮುಂಬರುವ ಸಾರ್ವತ್ರಿಕ ಚುನಾವಣೆ ಗೆದ್ದು ಬಂಗಾಳದಲ್ಲಿ ಮೊದಲ ಬಾರಿಗೆ ಸರ್ಕಾರ ರಚಿಸುವ ಬ್ಲೂ ಪ್ರಿಂಟ್ ಸಿದ್ಧಗೊಳಿಸಿದೆ. ಬಿಹಾರದ ಗೆಲುವು ಬಿಜೆಪಿಯ ಬಾಹುಬಲವನ್ನ ಇನ್ನಷ್ಟು ಹೆಚ್ಚು ಮಾಡಿದೆ.
ಮಿತ್ರರೇ, ಬಿಹಾರ ಚುನಾವಣೆಯಲ್ಲಿ ಕಾಣಿಸಿಕೊಂಡಿರದ ಅಮಿತ್ ಶಾ ಬಿಹಾರ ಚುನಾವಣೆ ನಡೆಯುತ್ತಿರುವಾಗಲೇ ಬಂಗಾಳದಲ್ಲಿ 2 ದಿನ ಟಿಕ್ಕಾಣಿ ಹೂಡಿ ಅಚ್ಚರಿ ಮೂಡಿಸಿದ್ರು. ಕಳೆದ 6 ವರ್ಷದಲ್ಲಿ ಅಮಿತ್ ಶಾ ನೆರಳು ಸೋಕದೆ ನಡೆದ ಏಕೈಕ ಚುನಾವಣೆ ಅಂದ್ರೆ ಅದು ಬಿಹಾರದ ಚುನಾವಣೆ. ಅನಾರೋಗ್ಯ ಕಾರಣದಿಂದಾಗಿ ಅಮಿತ್ ಶಾ ಬಿಹಾರಕ್ಕೆ ಎಂಟ್ರಿ ಆಗಿರಲಿಲ್ಲ. ಸೀಟು ಹೊಂದಾಣಿಕೆಯಲ್ಲಿ ತೆರೆಮರೆಯ ಕಸರತ್ತನ್ನು ನಡೆಸಿದ್ದ ಅಮಿತ್ ಶಾ ಬಹಿರಂಗ ಪ್ರಚಾರ ನಡೆಸಿರಲಿಲ್ಲ. ಆದರೆ ಬಂಗಾಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪಕ್ಷ ಸಂಘಟನೆಯ ತಂತ್ರಗಾರಿಕೆ ನಡೆಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ನಿಂದ ಹೊರಬಂದ ಹಿರಿಯ ಮುಖಂಡ ರಾಹುಲ್ ಸಿನ್ಹಾ ಬಿಜೆಪಿ ಸೇರ್ಪಡೆಗೊಂಡಿದ್ರು. ಹೊರಗಿನಿಂದ ಬಂದ ಸಿನ್ಹಾರನ್ನ ಬಿಜೆಪಿಗೆ ಸೇರಿಸಿಕೊಂಡಿದ್ದು ಮಾತ್ರವಲ್ಲ, ಪಕ್ಷದ ಉಪಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿತ್ತು. ಇದು ಬಂಗಾಳದ ಮೂಲ ಬಿಜೆಪಿಗರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಚುನಾವಣೆಯನ್ನ ಮುಂದಿಟ್ಟುಕೊಂಡು ಅಸಮಾಧಾನ, ಭಿನ್ನಮತ ಅಂತೆಲ್ಲ ಹೋರಾಟ ನಡೆಸ್ತಾ ಇದ್ರೆ ಪಕ್ಷಕ್ಕೆ ಹಿನ್ನಡೆ ಎಂದು ಅರಿತ ಅಮಿತ್ ಶಾ ಬಂಗಾಳಕ್ಕೆ ಎಂಟ್ರಿ ಕೊಟ್ಟರು. ಈ ವೇಳೆ ಪಕ್ಷದಲ್ಲಿದ್ದ ಭಿನ್ನಮತ ಸರಿದೂಗಿಸೋದರ ಜೊತೆಗೆ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನನ್ನು ಚುನಾವಣಾ ಮೂಡಿಗೆ ತರುವಲ್ಲಿ ಅಮಿತ್ ಶಾ ಯಶಸ್ವಿಯಾದರು. ಇನ್ನು ಬಂಗಾಳದಲ್ಲಿ ಪಕ್ಷದ ಮುಖಂಡರೊಂದಿಗೆ ಸಂವಾದ ನಡೆಸಿದ ಅಮಿತ್ ಶಾ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ 200ಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲೋದಾಗಿ ಘೋಷಿಸಿದ್ರು. तो ये निश्चित रूप से मैं आपको कहता हूं कि आने वाले चुनाव में बंगाल में हम 200 से ज्यादा सीटों के साथ भारतीय जनता पार्टी की सरकार बनाने जा रहे हैं. 200 सीटों. ये सभागार के अंदर बहुत सारे पत्रकार हैं. जब प्रेस क्लब के हॉल के अंदर मैंने 22 सीटें कही थी, आपके चेहरे की मैंने मुस्कान देखी थी. इस बार आप नहीं हंसते हो, इतना अच्छा है. ಬಿಹಾರದಲ್ಲಿ ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳು ನಿತೀಶ್ ಹಾಗೂ ಮೋದಿ ಮೈತ್ರಿಕೂಟಕ್ಕೆ ಹಿನ್ನಡೆ. ತೇಜಸ್ವಿ ಯಾದವ್ ನೇತೃತ್ವದ ಗಠಬಂಧನ ಈ ಬಾರಿ ಅಧಿಕಾರಕ್ಕೇರಲಿದೆ ಎಂದೇ ಪ್ರೆಡಿಕ್ಟ್ ಮಾಡಿದ್ದವು. ಆದರೆ ಬಿಹಾರದಲ್ಲಿ ಕೊನೆಯ ಕ್ಷಣದಲ್ಲಿ ಪ್ರಚಾರಕ್ಕೆ ಧುಮುಕಿ ಮೋದಿ ವೋಟ್ ಸ್ವಿಂಗ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಎಲ್ಲಾ ಸಮೀಕ್ಷೆಗಳನ್ನ ತಲೆಕೆಳಗಾಗುವಂತೆ ಮಾಡಿ ಫಲಿತಾಂಶ ಬಿಜೆಪಿ ಹಾಗೂ ಜೆಡಿಯು ಮೈತ್ರಿಕೂಟದ ಪರವಾಗಿ ಬಂತು. ಈ ಚುನಾವಣಾ ಯಶಸ್ಸು ಬಂಗಾಳದ ಬಿಜೆಪಿ ಆಂಬಿಷನ್ಗೆ ಟಾನಿಕ್ ನೀಡಿದಂತಾಗಿದೆ. ಹೀಗಾಗಿ ಈಗಾಗಲೇ ಬಂಗಾಳದಲ್ಲಿ ಬಿಜೆಪಿ ಗ್ರೌಂಡ್ ಲೆವೆಲ್ ವರ್ಕ್ ಆರಂಭಿಸಿದೆ. ಸದ್ಯ ಬಂಗಾಳದಲ್ಲಿ ಕೋಮುಗಲಭೆ ಹೆಚ್ಚಾಗ್ತಿದೆ. ತೃಣಮೂಲ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಗಲಾಟೆ ಜೋರಾಗಲಾರಂಭಿಸಿದೆ. ಕೆಲ ಬಿಜೆಪಿ ಕಾರ್ಯಕರ್ತರ ಕಗ್ಗೊಲೆಯೂ ನಡೆದು ಹೋಗಿದೆ. ಇದನ್ನೇ ಚುನಾವಣಾ ಅಸ್ತ್ರವನ್ನಾಗಿಸಿಕೊಂಡಿರುವ ಬಿಜೆಪಿ ಬಂಗಾಳ ಗೆಲ್ಲುವ ಕನಸಿನಲ್ಲಿದೆ. ಬಂಗಾಳ ಕೇಂದ್ರ ಸರ್ಕಾರದ ಪಾಲಿಗೆ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಪಶ್ಚಿಮ ಬಂಗಾಳ ಅಂಟಿಕೊಂಡಿರುವುದು ಬಾಂಗ್ಲಾದೇಶಕ್ಕೆ. ಸದ್ಯ ತೃಣಮೂಲ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಲ್ಲಿ ಕೇಂದ್ರದ ಯಾವುದೇ ನೀತಿಯನ್ನ ಜಾರಿಗೊಳಿಸಲು ಅಡ್ಡಿ ಮಾಡ್ತಿದೆ. ಅದು ಸಿಎಎ ಇರಲಿ ಅಥವಾ ಬೇರೊಂದು ಕಾನೂನಿರಲಿ, ಮಮತಾ ಸರ್ಕಾರ ತಡೆಗೋಡೆಯಾಗ್ತಿದೆ. ಬಾಂಗ್ಲಾ ನುಸುಳುಕೋರರನ್ನ ತಡೆಯಲು ಕೇಂದ್ರ ಸರ್ಕಾರಕ್ಕೆ ಬಂಗಾಳ ಗೆಲ್ಲೋ ಅನಿವಾರ್ಯತೆಯೂ ಇದೆ. ಹೀಗಾಗಿ ಬಂಗಾಳದ ಬಗ್ಗೆ ಬಹಳ ನಿರೀಕ್ಷೆಯನ್ನಿಟ್ಟುಕೊಂಡು ಈಗಾಗಲೇ ಚುನಾವಣಾ ಮತಸಮರಕ್ಕೆ ಬಿಜೆಪಿ ಸಿದ್ಧವಾಗ್ತಿದೆ. 2021 ಮೇ ತಿಂಗಳಿನಲ್ಲಿ ಬಂಗಾಳ ಚುನಾವಣೆ ನಡೆಯುವ ಸಾಧ್ಯತೆ ಇದ್ದು ಬಿಜೆಪಿ ಶತಾಯಗತಾಯ ಗೆಲ್ಲಲೇಬೇಕೆಂದು ಟೊಂಕ ಕಟ್ಟಿ ನಿಂತಿದೆ. ಹೀಗಾಗಿ ಮುಂದಿನ ವರ್ಷ ಪಶ್ಚಿಮ ಬಂಗಾಳ ಚುನಾವಣಾ ಕುರುಕ್ಷೇತ್ರವಾಗಿ ಬದಲಾಗುವ ಎಲ್ಲ ಮುನ್ಸೂಚನೆ ಸಿಗ್ತಾ ಇದೆ. ಮಿತ್ರರೇ, ಇದಿಷ್ಟು ಪಶ್ಚಿಮ ಬಂಗಾಳ ಚುನಾವಣೆಗೆ ಬಿಜೆಪಿ ಸಿದ್ಧಗೊಳ್ತಿರೋದು ಹಾಗೂ ಪಶ್ಚಿಮ ಬಂಗಾಳದ ರಾಜಕೀಯ ಬೆಳವಣಿಗೆ ಕುರಿತಾದ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಎಲ್ಲ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.